ಪರಿಸರ, ಶಿಕ್ಷಣ ಹಾಗೂ ಸಮಾಜ ಸೇವಕರಾಗಿರುವಂತಹ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿ ಇವರ ಕುರಿತಾಗಿ ನಾಡಿನ ಪೂಜ್ಯ ಮಠಾಧೀಶರು, ಶಾರದಹಳ್ಳಿಯ ಪ್ರಮುಖರು, ಆಪ್ತರು ಹಾಗೂ ಮುಖಂಡರು ತಮ್ಮ ಅಭಿಮಾನದ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಜಗತ್ತಿನೊಳಗೆ ಮನುಷ್ಯನಿಗೆ ಒಂದು 2-3 ಋಣಗಳಿರ್ತವೆ. ಒಂದು ತಾಯಿ ಋಣ, ಒಂದು ತಂದೆ ಋಣ, ಒಂದು ಸಮಾಜದ ಋಣ ಅಂತ ಇರ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಆಯುಷ್ಯವನ್ನು ಸಾಮಾಜಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವ ಮೂಲಕವಾಗಿ ಆ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಒಂದಿಷ್ಟು ಅವಕಾಶ ಇರ್ತದೆ. ಆ ನಿಟ್ಟಿನೊಳಗೆ ನಮ್ಮ ಶಹಾಪುರ ಶ್ರೀಮಠದ ಪರಂಪರೆಯ ಸದ್ಭಕ್ತರಾಗಿರ್ತಕ್ಕಂಥ ಶಹಾಪುರ ತಾಲೂಕಿನ ಶಾರದಹಳ್ಳಿಯ ಶ್ರೀ ಶಂಕರಪ್ಪಾಚಾರ್ಯ ಅಂತಕ್ಕಂಥ ಸದ್ಭಕ್ತರು ಭಾಳ ವಿಶೇಷವಾಗಿ ಅವರು ಏನು ಓದಿಲ್ಲ ಬರೆದಿಲ್ಲ ಅಂದ್ರೂ ಕೂಡ ಆವಾಗಿನ ಕಾಲಘಟ್ಟದಲ್ಲಿ ಜ್ಯೋತಿಷ್ಯವನ್ನು ಹೇಳೋದು, ನೀರನ್ನು ಹೇಳೋದು, ಅನೇಕ ಸಾಮಾಜಿಕ ಕೆಲಸವನ್ನು ಮಾಡುವ ಮೂಲಕವಾಗಿ ಜನಮಾನಸದಲ್ಲಿ ಉಳಿದು ಬೆರೆತು ಹೋದರು. ಆ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪನವರು ನಡೆದಿರ್ತಕ್ಕಂಥ ದಾರಿಯೊಳಗೇ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಮೌನಪ್ಪನವರು ಕೂಡ ಅಷ್ಟೇ ಕಾಳಜಿಯಿಂದ, ಸರಳತೆಯಿಂದ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದರು. ಜ್ಯೋತಿಷ್ಯ ಹೇಳೋದಾಗಲಿ, ಶಾಸ್ತ್ರ ಹೇಳೋದಾಗಲಿ, ಅಧ್ಯಾತ್ಮ ಹೇಳೋದಾಗಲಿ ಅದನ್ನು ಸಂಪೂರ್ಣವಾಗಿ ತಮ್ಮನ್ನೇ ತೊಡಗಿಸ್ಕೊಂಡು ಭಾಳ ಸರಳವಾಗಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ತಂದೆ ಮತ್ತು ತಾತನ ಒಂದು ಹಾದಿಯನ್ನು ಅವರ ಮಾರ್ಗದರ್ಶನದಲ್ಲಿ ಅವ್ರಿಗಿಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥವ್ರು ಯಾರಂದರೆ ನಮ್ಮ ಸಂತೋಷ್ ಎಂ ಆಚಾರ್ಯ ಅವರು. ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತಕ್ಕಂಥ ಒಂದು ಸದಾಶಯದಿಂದ ಶಿಕ್ಷಣ ರಂಗದಲ್ಲಿ ಶೈಕ್ಷಣಿಕವಾಗಿ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಂದರೆ ಯಾವುದಾದ್ರೂ ಶಾಲೆಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಅಥವಾ ಫೀಸ್ ಕಟ್ಟಲಿಕ್ಕೆ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ, ಪುಸ್ತಕ, ಪೆನ್ನು, ಪಠ್ಯಪುಸ್ತಕಗಳನ್ನು ಕೊಡುವಂಥ ಕೆಲಸ, ಆಮೇಲೆ ವಿಶೇಷವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಅದನ್ನು ತಾವೇ ತಿರುಗಾಡಿ ಸಂಚಾರ ಮಾಡ್ತಾ ಎಲ್ಲೆಲ್ಲಿ ಏನೇನು ತೊಂದರೆಗಳು ಅಂತ ತಿರುಗಾಡಿ ಆಗ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ. ಜೊತೆಗೆ ಅವ್ರನ್ನ ನಾವು ವಿಶೇಷವಾಗಿ ಸ್ಮರಣೆ ಮಾಡೋದಂದರೆ ಕರೋನಾ ಸಮಯದಲ್ಲಿ ಬಹಳ ಕಷ್ಟದಲ್ಲಿರ್ತಕ್ಕಂಥ, ಉಣ್ಲಿಕ್ಕೆ ಊಟ ಇಲ್ಲದಂಥ ಪರಿಸ್ಥಿತಿಯಲ್ಲಿ, ತಿನ್ನಲಿಕ್ಕೆ ಅನ್ನ ಇಲ್ಲದಂಥ ಪರಿಸ್ಥಿತಿಯಲ್ಲಿ, ಉಡ್ಲಿಕ್ಕೆ ಬಟ್ಟೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಆ ಸಮಾಜದ ಸೇವೆಯನ್ನು, ಕಿಟ್ಗಳನ್ನು ಕೊಡುವ ಮೂಲಕವಾಗಿ ಊಟ, ಉಪಚಾರ, ಬಟ್ಟೆಗಳನ್ನು ಕೊಡುವಂಥ ಕೆಲಸ ಕೂಡ ಅವರು ಮಾಡಿ ಸಮಾಜಕ್ಕೆ ಒಂದು ಹೆಮ್ಮೆ ತರತಕ್ಕಂಥ ಕೆಲಸ ಮಾಡಿದ್ದಾರೆ. ಜೊತೆಗೇ ಈ ಒಂದು ಪರಿಸರವನ್ನು ಪ್ರೀತಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಂತಂದರೆ ಪರಿಸರವನ್ನು ಎಲ್ಲರೂ ನೋಡ್ತಾರೆ, ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಪರಿಸರವನ್ನು ಉಳಿಸುವಂಥ, ಬೆಳೆಸುವಂಥ ಕೆಲಸ ಯಾರೂ ಮಾಡೋಂಗಿಲ್ಲ. ಆ ದೃಷ್ಟಿಯೊಳಗೆ ಅದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಸರ ಪ್ರೇಮಿಯಾಗಿ ಆ ಕೆಲಸವನ್ನು ಕೂಡ ಸಮಾಜಕ್ಕೆ ಸೇವೆಯ ಜೊತೆಗೇ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಅನುದಾನವನ್ನು ಕೂಡ ಅವರು ಯಾರಿಂದನೂ ಪಡೆದಿಲ್ಲ. ಯಾರಿಂದನೂ ಕೂಡ ಅವ್ರ ತಾತನ ಹೆಸರಲ್ಲಿ ಮಾಡಿರ್ತಕ್ಕಂಥ ಶಂಕರಪ್ಪಾಚಾರ್ಯ ಟ್ರಸ್ಟ್ಗೆ ಇಷ್ಟು ದುಡ್ಡು ಕೊಡ್ರಿ, ನನಗೆ ಅನುದಾನ ಕೊಡ್ರಿ, ನನಗೇನಾದರೂ ಸಹಾಯ ಮಾಡಿರಿ ಅಂತ ಯಾರಿಂದನೂ ಕೂಡ ಒಂದು ದುಡ್ಡನ್ನು ಕೂಡ ಅಪೇಕ್ಷೆ ಮಾಡದೆ ಎಲೆಮರೆಯ ಕಾಯಿಯಂತೆ ತಮ್ಮನ್ನೇ ತೊಡಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ಅದ. ಇವ್ರ ಬಗ್ಗೆ ಸರ್ಕಾರ ಕೂಡ ಸ್ವಲ್ಪ ಒಂದಿಷ್ಟು ಗಮನ ಹರಿಸ್ಬೇಕಂತಕ್ಕಂಥ ಆಸೆ ನಮಗಿದೆ. ಆ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಅಥವಾ ಸಚಿವರುಗಳಿಗಾಗಲಿ ನಾವು ಕೂಡ ಅವರ ಒಂದು ಸಾಧನೆ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಂತೋಷ್ ಎಂ ಆಚಾರ್ಯ ಅವರು ಈ ನಡೆದುಕೊಂಡು ಬಂದಿರತಕ್ಕಂಥ ಈ ಒಂದು ನಡೆಸ್ಕೊಂಡು ಹೋಗ್ತಕ್ಕಂಥ ಈ ಸಮಾಜ ಸೇವೆ ಏನಿದೆ, ಶೈಕ್ಷಣಿಕ ಸೇವೆ ಏನಿದೆ, ಆಮೇಲೆ ಪರಿಸರ ಸೇವೆ ಏನಾದರೂ ಅವರು ಕನಸುಗಳನ್ನು ಕಂಡಿದ್ದಾರೆ ಅದು ನಿರಂತರವಾಗಿ ಅವರು ನಡೆಸ್ಕೊಂಡು ಹೋಗಲಿ. ಅದರ ಹಿಂದೆ ನಮ್ಮ ಶ್ರೀಮಠ, ನಮ್ಮ ಶ್ರೀಮಠದ ಆಶೀರ್ವಾದ, ನಮ್ಮ ಶ್ರೀಮಠದ ಸಹಕಾರ ಸದಾಕಾಲ ಇರ್ತದೆ. ಅವರ ಒಂದು ಈ ಸಮಾಜ ಸೇವೆಗೆ ನಾವೆಲ್ಲರೂ ಒತ್ತಾಸೆ ಆಗಬೇಕು. ನಮ್ಮೆಲ್ಲರ ಹಾರೈಕೆ, ಶುಭಾಶೀರ್ವಾದ ಇರಬೇಕು. ಅವರ ಸೇವೆ, ಅವ್ರು ಕಂಡಿರ್ತಕ್ಕಂಥ ಕನಸುಗಳು ಹೀಗೆ ನಡೀಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ನಾನು ತುಂಬ ಹೃದಯದಿಂದ ಶುಭವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅನ್ನುತ್ತಾ ಸಗರ ನಾಡಿನ ಹೆಮ್ಮೆಯ ಶಹಾಪುರ ತಾಲೂಕಿನ ಶಾರದಹಳ್ಳಿ ಗ್ರಾಮ, ಅಲ್ಲಿ ವಾಸವಾಗಿರ್ತಕ್ಕಂಥ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಅಪ್ಪಟ ಕನ್ನಡ ಅಭಿಮಾನಿ ಸಂತೋಷ್ ಎಂ ಆಚಾರ್ಯವರು ಭಾಳ ನನಗೆ ಆತ್ಮೀಯರು. ತಮ್ಮ ಕಾಯಕದಲ್ಲಿ ಬಂದಂಥ ಲಾಭದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ದಾಸೋಹಂ ಭಾವದಿಂದ ಬದುಕ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳು. ಯಾವುದೇ ಶಾಲೆಗಳಿದ್ದರೂ ಕೂಡ ಅಲ್ಲಿ ಪ್ರೋತ್ಸಾಹ ಧನವಾಗಿ ವಿದ್ಯಾರ್ಥಿಗಳಿಗೆ ಕೊಡೋದು, ಅಥವಾ ಯಾವುದೇ ಒಂದು ಶಾಲೆಯಲ್ಲಿ ಏನಾದರೂ ಕೊರತೆ ಇದ್ದರೆ ಅದಕ್ಕೆ ಸುಸಜ್ಜಿತ ಆಗಿರ್ತಕ್ಕಂಥದ್ದು ಒಂದು ಏನಾದರೂ ಒಳ್ಳೆಯ ಕೆಲಸ ಮಾಡೋದು. ಪ್ರತಿ ವರ್ಷವೂ
ಅನೇಕ ಕಾರ್ಯಕ್ರಮಗಳನ್ನು ಕೈಲಾದಷ್ಟು ಮಾಡೋದು. ವಿಶೇಷವಾಗಿ ಆ ವ್ಯಕ್ತಿಯಲ್ಲಿ ಗಮನ ಏನಂದರೆ ಎಲ್ಲಿ ಕಾಂಟ್ರಿಬ್ಯೂಷನ್ ಮಾಡಲ್ಲ, ಪ್ರೀತಿಯಿಂದ ಆದ್ರೂ ಕೇಳಬೇಕು. ಆ ಕೇಳ್ತಕ್ಕಂಥದ್ದು ವ್ಯಕ್ತಿತ್ವನಲ್ಲ, ತಮ್ಮ ಕೈಯಿಲಿಂದ ಆ ಸೇವೆಯಿಂದ ಏನು ಕೆಲಸ ಮಾಡ್ತಾರೆ ಅದರಿಂದ ಬಂದ ಲಾಭದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ. ಜೊತೆಗೆ ಅವ್ರದ್ದೇ ಆದಂಥ ಶಂಕರಪ್ಪ ವಿ ಆಚಾರ್ಯ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ಮುಖಾಂತರ ಜನಪರ ಕೆಲಸಗಳನ್ನು, ಸಾಮಾಜಿಕ ಚಿಂತನೆಗಳನ್ನು ಮತ್ತು ಆಧ್ಯಾತ್ಮಿಕದ ಒಳ್ಳೆಯ ಸಂದೇಶಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಂತೋಷ್ ಎಂ ಆಚಾರ್ಯ ಒಳ್ಳೆಯ ವ್ಯಕ್ತಿತ್ವ. ಅನೇಕ ರಂಗಭೂಮಿ ಕಲಾವಿದರಿಗೆ ಸಹಾಯ ಸಹಕಾರವನ್ನು ಮಾಡ್ತಾ, ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಕಿಟ್ಗಳನ್ನು ವೈಯಕ್ತಿಕವಾಗಿ ಹಂಚಿಕೆ ಮಾಡಿದ್ದಾರೆ. ಕಲಾವಿದರಿಗೆ ಹೋಗಿ ಅವರ ಸುಖ ಕಷ್ಟಗಳಲ್ಲಿ ಭಾಗಿಯಾಗಿ ಅವ್ರಿಗೆ ಏನು ಕೊರತೆ ಇದೆ ಅವರ ಕೊರತೆ ನೀಗಿಸ್ತಕ್ಕಂಥ ಕೆಲಸ ಸಂತೋಷ್ ಅವರು ಮಾಡಿದ್ದಾರೆ. ಇಂಥ ಒಂದು ಪ್ರತಿಭೆಗಳು ಸಗರ ನಾಡಿನಲ್ಲಿ ಬಹಳ ಬಹುಮುಖ್ಯವಾಗಿವೆ. ಸಂತೋಷ್ ಅವರು ಇನ್ನೂ ಒಳ್ಳೆಯ ಕೆಲಸ ಮಾಡಲಿ. ಸಂತೋಷ್ ಅಂಥವರಿಗೆ ಈ ಸಮಾಜ ಮುಖೇನ ಸಂಘ ಸಂಸ್ಥೆಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಅಂಥ ವ್ಯಕ್ತಿತ್ವದ ವ್ಯಕ್ತಿಗಳನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಾಗ ಮತ್ತಿಷ್ಟು ಅಂಥ ವ್ಯಕ್ತಿಗಳಿಗೆ ಒಂದು ಚೈತನ್ಯ ತುಂಬಿದಂಗೆ ಆಗ್ತದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಂತೋಷ್ ಅವರ ಭವಿಷ್ಯ ಉಜ್ವಲವಾಗಲಿ, ಒಳ್ಳೆಯ ಅವಕಾಶಗಳು ಸಿಗಲಿ, ನಿಮ್ಮ ಸೇವೆ ಏನಿದೆ ನಿರಂತರವಾಗಿ ನಡೀತಾ ಇರಲಿ ಅಂತ ನಾನು ತಾಯಿ ಭುವನೇಶ್ವರಿ ಭಾರತ ಮಾತೆಯಲ್ಲಿ ಕ್ಷೇತ್ರದ ಬಳಿಯ ಚರಬಸವ ತಾತನವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಂತೋಷ್ ಎಂ ಆಚಾರ್ಯ ಅಂತೇಳಿ ಒಳ್ಳೆ ಈಗ ಸುಮಾರು ಒಂದು 16 ವರ್ಷದಿಂದ ಅವನು ಏನೋ ಒಂದು ಸಂಸ್ಥೆ ಕಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಬಂದಿದ್ದಾನೆ. ಸಮಾಜ ಸೇವೆ ಅಂದ್ರೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಏನಾದರೂ ಗುರುತಿಸಿ ಪ್ರೋತ್ಸಾಹಿಸಿ ಧನ ಸಹಾಯ ಮಾಡ್ತಾ ಇದ್ದಾನೆ. ಮತ್ತು ಅಲ್ಲದೆ ಅಲ್ಲಿ ಸ್ಕೂಲ್ನಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಗ್ರಾಮದ ಎಲ್ಲ ಪರವಾಗಿ ತಾನೇ ಸ್ವಂತ ನಿಂತು ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ. ಸುಮಾರು 40 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಶಂಕರಪ್ಪ ಆಚಾರ್ಯ ಅಂತೇಳಿ ಒಬ್ಬ ಯಜಮಾನ್ರಿದ್ದರು. ನಾವು ಬಾಲ್ಯದ ಇದ್ದಾಗ ಅವರು ಇದು ಯಜಮಾನ್ರಿದ್ದರು, ನಮ್ಮ ತಂದೆ ಸಮಾನ ವಯಸ್ಸು. ಅವರು ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರಾಗಿದ್ದರು. ತಮ್ಮ ಕುಲಕಸು ಮಾಡ್ತಾಯಿದ್ದರು. ಮತ್ತು ಆಯುರ್ವೇದಿಕ್ ವೈದ್ಯ ಪದ್ಧತಿನೂ ಅವರಲ್ಲಿತ್ತು. ಹೀಗಾಗಿ ಎಲ್ಲ ನಮ್ಮ ಗ್ರಾಮದವರೆಲ್ಲ ಸುತ್ತಲ ಗ್ರಾಮದವರು ಬೆಳಗ್ಗೆ ಸಲಹೆ ಸೂಚನೆಗೆ ಬರ್ತಿದ್ರು, ಜ್ಯೋತಿಷ್ಯ ಕೇಳಕ್ಕೆ ಬರ್ತಿದ್ರು, ಆಯುರ್ವೇದಿಕ್ ಔಷಧಕ್ಕಾಗಿ ಬರ್ತಿದ್ರು. ಮತ್ತು ಕುಲಕಸಬನ್ನು ಅದನ್ನು ತಮ್ಮ ಕೆಲಸಗಳಿಗಾಗಿ ಬರ್ತಿದ್ರು. ಅವರು ಒಳ್ಳೆ ಒಂದು ಉತ್ಸಾಹಿ ಯುವಕರಂತಿದ್ದರು. ಸುಮಾರು 40 ವರ್ಷದಿಂದ ನಾವು ನೋಡಿದ್ದೀವಿ ಅವರು ಯಜಮಾನರು. ಅವರು ಆವಾಗ 80 ವರ್ಷ ಇರ್ಬೋದು. ಅವರು ಒಳ್ಳೆ ವ್ಯಕ್ತಿತ್ವ ಹೊಂದಿದವರಾಗಿದ್ದರು. ಆಚಾರ ವಿಚಾರ ಮಡಿವಂತಿಕೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿನ ಪುಣ್ಯಾತ್ಮನನ್ನು ಅವ್ರ ಮೊಮ್ಮಗನಾದ ಚಿರಂಜೀವಿ ಸಂತೋಷ್ ಅವರು ಏನದ ಅವರು ತಾತನ ಹೆಸರಿಟ್ಕೊಂಡು ಎಲ್ಲೆಲ್ಲೋ ದೇವರುಗಳ ಹೆಸರಿಡ್ತಾರೆ ಟ್ರಸ್ಟಿಗಾಗಿ. ಆದರೆ ತಮ್ಮ ತಾತನ ಹೆಸರೇ ಒಂದು ಇಟ್ಕೊಂಡು ಅದನ್ನು ಅಜರಾಮರವಾಗಿ ಇಳಿಯಲಿ, ನಮ್ಮ ತಾತನ ಹೆಸರು ಬರಲಿ ಕೊನೆ ತನಕ ಒಂದು ಮನೋಭಾವನೆಯಿಂದ ತಾತನ ಹೆಸರು ಇಟ್ಕೊಂಡು ಒಂದು ಟ್ರಸ್ಟ್ ಸ್ವಂತ ತನ್ನ ದುಡಿಮೆಯಲ್ಲೇ ಟ್ರಸ್ಟ್ ನಡೆಸ್ಕೊಂಡು ಹೊಂಟಾನಂದ್ರೆ ಅದಕ್ಕೆ ತುಂಬ ಹೃದಯದಿಂದ ನಮಗೆ ಕೃತಜ್ಞತೆ ಆದ. ಕೋವಿಡ್ ಟೈಮ್ನಾಗ ಏನಾಗ್ಯದ ಒಂದು ಇದ್ರ ಸಮಸ್ಯೆ, ನಾಟಕ ಬೇರೆ ಕಡ್ಲಿಂತ ಕಂಪ್ನಿ ನಾಟಕ ಕಲಾಕಾರ ಬಂದಿದ್ದರು. ಕೊರೋನಾ ಬಂದು ಎಲ್ಲ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು. ಆ ಕಲಾವಿದರಿಗೆ ಅಲ್ಲೇ ಉಳ್ಕೋಬೇಕಾಯ್ತು. ಅನಿವಾರ್ಯವಾಗಿ ಅವರಿಗೆ ಎಲ್ಲ ರೀತಿಯಿಂದ ಧಾನ್ಯ ಕೊಟ್ಟು ಕಿಟ್ ಕೊಟ್ಟು ಅವರನ್ನು ಕೊರೋನಾ ಟೈಮ್ನಾಗ ಸ್ವಂತ ತನ್ನ ಸಂಸ್ಥೆಯಲ್ಲಂತ ಕೊಟ್ಟು ಸಹಕಾರ ಮಾಡಿದ್ದಾನೆ ಅವರಿಗೆ. ಮತ್ತು ಅದೇ ರೀತಿ ಯಾವುದೇ ಒಬ್ಬ ನಿರ್ಗತಿಕರು ಬಂದವನು ಇವತ್ತಿಗೂ ತಾನು ಅವ್ರಿಗೇನು ಸಹಾಯ ಸಹಕಾರ ನೀಡ್ತಾ ಬಂದಿದ್ದಾನೆ. ಒಂದು ಒಳ್ಳೆಯ ಮನೋಭಾವ, ಸೇವಾ ಮನೋಭಾವದಿಂದ ಪ್ರತಿ ಸಲ ಕೆಲಸ ಮಾಡ್ತಾ ಬಂದಿದ್ದಾನೆ ಅವನು. ಪ್ರತಿ ವರ್ಷ ಏನದ ಸರ್ಕಾರಿ ನೌಕರರ ನಿವೃತ್ತಿ ಹೊಂದಿದವ್ರಿಗೆ ಏನದ ಅವ್ರಿಗೆ ಸನ್ಮಾನಿಸಿ ಪ್ರೋತ್ಸಾಹ ನೀಡ್ತಾನೆ. ಅವ್ರಿಗೆ ಒಂಥರ ವಿರುದುಂಬಿಸ್ದಂಗೆ ನಿವೃತ್ತಿ ಜೀವನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇದು ಮಾಡ್ತಾನೆ. ಅವ್ರ ಸೇವೆಯನ್ನು ಸ್ಮರಣೆ ತಗೊತಾನೆ. ಗೋನಾಲ್ ಗ್ರಾಮದಲ್ಲಿ ಏನದ ಪ್ರತಿ ಅಮಾವಾಸ್ಯೆಗೊಮ್ಮೆ ನಡೀತಂಥ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಸಂಗೀತಗಾರರಿಗೆ ಸ್ವರಸಿರಿಯನ್ನು ರಾಜ್ಯ ಪ್ರಶಸ್ತಿ ಅಲ್ಲಿ ಕಲಾಕಾರನ ಗುರುತಿಸಿ ಪ್ರಶಸ್ತಿ ಕೊಡ್ತಾನೆ. ಅದು ಸ್ವಂತ ತನ್ನ ಟ್ರಸ್ಟ್ ವತಿಯಿಂದ ಯಾವುದೇ ಇದರಲ್ಲಂತಿದೆಯಲ್ಲ ತನ್ನ ಟ್ರಸ್ಟ್ ವತಿಯಿಂದ ಮಾಡ್ತಾ ಬಂದಿದ್ದಾನೆ. ಒಟ್ಟಿನ ಮೇಲೆ ಹೇಳ್ಬೇಕಾದ್ರೆ ಸಂತೋಷನ ಅವನು ಸಮಾಜ ಸೇವಕಾಗಿ ಸ್ವಂತ ತನುಮನ ದನದಿಂದ ಸ್ವಂತ ದುಡಿಮೆಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಇಟ್ಟು ಸಮಾಜಕ್ಕಾಗಿಯೇ ಇದು ಮಾಡೋ ಒಂದು ಮನೋಭಾವನೆ ಅದ. ಇಲ್ಲಿ ತನಕ ಯಾರಿಂದನೂ ಯಾವುದೇ ಇದಕ್ಕೆ ನಿರೀಕ್ಷೆ ಮಾಡಿಲ್ಲ. ಮತ್ತು ಅದನ್ನು ಕೇಳ್ತಾ ಬಂದು ಸರ್ಕಾರದಿಂದಾಗಲಿ ಮತ್ತು ಊರ ಕಡ್ಲಿಂದಾಗಲಿ ಯಾವುದೇ ಥರ ಬೆಂಬಲ ತಗೊಂಡು ನಾನು ಧನ ಸಹಾಯ ಯಾವುದೇ ರೀತಿಯ ಸಹಾಯ ಸಹಕಾರ ತಗೊಂಡಿಲ್ಲ. ಸ್ವಂತ ಮಾಡ್ತಾ ಬಂದಿದ್ದಾನೆ. ಅವನು ಮನೋಭಿಲಾಷೆಯನ್ನು ಸಮಾಜ ಸೇವೆಯನ್ನು ಮಾಡ್ಬೇಕನ್ನೋ ಒಂದು ಹವ್ಯಾಸ ಅದ.
ಅದ್ರ ಪ್ರಕಾರ ಸ್ವಂತ ನಡ್ಕೊಂತ ಹೊಂಟಾನ ತಾನೇ. ಅದಕ್ಕೇನದ ಮನೆಗೆ ಎಲ್ಲರೂ ಸಹಕಾರ ಕೊಟ್ಟಾರ. ಗ್ರಾಮದಾಗೂ ನಾವೆಲ್ಲರೂ ಸಹಕಾರ ಕೊಡ್ತೀವಿನ ನಾವು ಯಾವುದೇ ರೀತಿಯಿಂದ ಇದಿಲ್ಲ, ಧನ ಸಹಾಯ ಅದು ಏನು ನಾವಂತ ಇಲ್ಲಿ ತನಕ ಮಾಡಿಲ್ಲ, ನಮ್ಮನ್ನು ಕೇಳಿಲ್ಲ ಅವನು. ಸೊ ಪ್ರೋತ್ಸಾಹ ಕೊಡ್ತೀವಿ ನಾವು, ಡುಬ್ಬಚ್ಚ ಪ್ರೋತ್ಸಾಹ ಅಷ್ಟೇ ಮಾಡಕತ್ತೀವಿ ಇಲ್ಲಿ ತನಕ. ಕೊರೋನಾ ಟೈಮ್ನಾಗ ಏನದ ಶಾರದಹಳ್ಳಿ ಸ್ಕೂಲಿನ ಬಂದು ಮಕ್ಕಳಿಗೆ ಕೊರೋನಾದ ಅರಿವು ಮೂಡಿಸಿ ಅದಕ್ಕೆ ತಕ್ಕಂತೆ ಅವಕ್ಕೆ ಏನದ ಮಾಸ್ಕು ಮತ್ತು ಸ್ಯಾನಿಟೈಸು ಪ್ರತಿಯೊಬ್ಬ ಮಕ್ಕಳಿಗೂ ಸ್ವಂತ ಇದರಲ್ಲಿಂದ ಉಚಿತವಾಗಿ ನೀಡಿ ಅದ್ರ ಬಗ್ಗೆ ತಿಳುವಳಿಕೆ ನೀಡಿದವು. ಮತ್ತು ಆ ಮಕ್ಕಳನ್ನ ತೊಗೊಂಡು ಬಂದು ಗ್ರಾಮದಲ್ಲೆಲ್ಲ ಸುತ್ತಾಡಿಸಿ ಎಲ್ಲ ಗ್ರಾಮ ಜನತೆಗೂ ಅದರ ತಿಳುವಳಿಕೆ ಮೂಡಿಸೋಕ್ಕೆ ಪ್ರಯತ್ನ ಮಾಡ್ಯಾರ ಅದನ್ನು. ಇನ್ನು ಕೋವಿಡ್ ಮುಗಿದ ನಂತರ ಎಲ್ಲ ಕೋವಿಡ್ ಮುಗಿದು ಆ ಜಡ್ಡಿನಿಂದ ಬಿಡುಗಡೆ ಆದಮೇಲೆ ಎಲ್ಲ ಅದರಲ್ಲಿ ಶ್ರಮವಹಿಸಿದಂಥ ಎಲ್ಲ ಕಾರ್ಮಿಕರಿಗೂ, ಯಾವ ಪಂಚಾಯತಿಯವರಿಗೂ, ಪೊಲೀಸರಿಗೂ ಮತ್ತು ಎಲ್ಲ ವೈದ್ಯಾಧಿಕಾರಿಗಳಿಗೂ ಎಲ್ಲರಿಗೂ ಅಲ್ಲಲ್ಲಿ ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ಸಾರ್ವಜನಿಕರಿಗೂ ಕರೆದು ಸನ್ಮಾನ ಮಾಡಿ ಅವರಿಗೆ ಕೃತಜ್ಞತೆಯನ್ನು ತಮ್ಮ ಟ್ರಸ್ಟ್ ವತಿಯಿಂದ ನೀಡಿದ್ದಾರೆ. ಅವನು ಇದೆಲ್ಲ ಸಮಾಜ ಸೇವೆ ಮಾಡ್ಕೊಂತ ತಂದೆ ಆದ ಒಂದು ಅಭಿಪ್ರಾಯ, ತಂದೆ ಒಂದು ಇದರಲ್ಲಿಂದ ಕೆಲವೊಂದು ಪುಸ್ತಕಗಳನ್ನು ಬರೆದಾನೆ. ಕೆಲವು ವಿಶ್ವಕರ್ಮ ಕುರಿತು ಏನದ ಎಲ್ಲ ವಿಶ್ವಕರ್ಮ ಮೂಲ ಅನಾದಿ ಕಾಲದಿಂದ ಏನು ಬಂದಾರ ಅವ್ರ ಬಗ್ಗೆ ಯಾರ್ಯಾರು ಏನೇನು ಅಭಿಪ್ರಾಯ ಹೇಳ್ಯಾರ ಅದೊಂದು ಸಂಗ್ರಹ ಮಾಡಿ ಕಿರುವತ್ತಿಗೆಯನ್ನು ಬಿಡುಗಡೆ ಮಾಡಿದ್ದಾನೆ. ಸ್ವಂತ ಇನ್ನು ಹಲವಾರು ಏನೇನೋ ಬರೆಯೋ ಹವ್ಯಾಸ ಅದ, ಬರಲಿಕ್ಕೈತಾನ. ಒಂದು ಬಾಲ್ಯದಿಂದನೂ ನಾಟಕದ ಬಗ್ಗೆ ಹವ್ಯಾಸ, ಅದ್ರ ಬಗ್ಗೆ ಕೆಲವು ನಾಟಕಗಳಲ್ಲಿ ಪಾತ್ರವಹಿಸಿದ್ದಾನೆ. ಮತ್ತೇನದ ನಾಟಕದಲ್ಲಿ ಹಿನ್ನೆಲೆ ಗಾಯಕನಾಗಿ ಸೇವೆ ಸಲ್ಲಿಸಿದ್ದಾನೆ. ಅದರಲ್ಲಿ ಹಿನ್ನೆಲೆ ಗಾಯಕ ಅಂದರೆ ಮತ್ತು ಹೆಣ್ಣು ಗಂಡಿನ ಧ್ವನಿ ಎರಡು ಇದು ಮಾಡಿದ್ದಾನೆ. ಎರಡು ಧ್ವನಿಲಿಂತ ಹಾಡು ಹಾಡಿದ್ದಾನೆ. ನಮ್ಮೂರಿನ ಹುಡುಗ ಒಬ್ಬ ಬೆಳೆಯಲಿಕ್ಕೈತಾನ, ಅದು ನಮ್ಮೊಂದು ನಾವೆಲ್ಲ ಎತ್ತಾಡಿಸಿದ ಹುಡುಗ ಅವನು. ಈ ಥರ ಸಮಾಜ ಸೇವೆಗಾಗಿ ಇದು ಮಾಡ್ತಾನಂದ್ರೆ ನಮಗೊಂದು ದೊಡ್ಡ ಅಭಿಮಾನ. ನಮ್ಮೂರಿನ ಹೆಸರು ತರ್ತಾನೆ, ನಾವು ಸ್ವಂತ ಇದರಲ್ಲಿಂತ ಮಾಡ್ತಾನಂದ್ಮೇಲೆ ನಾವು ಅದಕ್ಕೆ ಸದಾ ಸಹಕಾರ ಬೆಂಬಲಕ್ಕೆ ನಿಂತೀವಿ. ನಮಗೊಂದು ಹೆಮ್ಮೆ ವಿಷಯ, ನಮ್ಮೂರಿನ ಹುಡುಗ ಈ ಥರ ಬೆಳೆಯಕೈತಾನಪ್ಪ, ಸಮಾಜ ಸೇವೆ ಮಾಡ್ತಾನಂತೇಳಿ ನಮಗೂ ಒಂದು ಅಭಿಮಾನ. ಅವನು ಇನ್ನೂ ಅತಿ ಉನ್ನತ ಮಟ್ಟದಲ್ಲಿ ಇದೇ ಥರ ಸಮಾಜ ಸೇವೆಯಲ್ಲಿ ಬೆಳೀಲಿ, ಸಮಾಜ ಸೇವಕನಾಗಿ ಇದಾಗಲಿ, ಗುರುತಿಸಲಿ ಅನ್ನೋ ಒಂದು ಆಶಾ ಮನೋಭಾವನೆ ನಮಗಿದೆ. ಒಂದು ಒಳ್ಳೆಯ ಅಭಿಮಾನದಿಂದ ನಾವು ಹೇಳ್ತಾ ಇದ್ದೇವೆ. ಅವನು ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಮನೋಭಾವನೆ ನಮಗಿದೆ. ಸಂತೋಷ್ ಆಚಾರ್ಯ ಶಾರದಹಳ್ಳಿ ಅವರ ಬಗ್ಗೆ ಹೇಳಬೇಕಾದರೆ, ಸಂತೋಷ್ ಆಚಾರ್ಯ ಅವರು ಒಬ್ಬ ಶಿಕ್ಷಣ ಪ್ರೇಮಿ, ಸಮಾಜ ಸೇವಕ ಹಾಗೂ ಇನ್ನಿತರ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ವ್ಯಕ್ತಿ ಅಂತ ಹೇಳ್ಬೋದು. ಅವರು ನಮ್ಮ ಶಾಲೆಗೆ 2020ರಲ್ಲಿ ನಾವು ಶಾಲೆಗೆ ಬಂದಾಗ ಅವರು ಶಾಲೆಯ ಶೈಕ್ಷಣಿಕ ಒಂದು ಅಭಿವೃದ್ಧಿಗಾಗಿ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಕರೋನಾ ಸಮಯದಲ್ಲಿ ಜನರಿಗೆ ಒಂದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲದೆ ಮತ್ತು ಶಾಲೆ ಮಕ್ಕಳಿಗಾಗಿ ಮಾಸ್ಕನ್ನು ಮತ್ತು ಸ್ಯಾನಿಟೈಸರನ್ನು ಸಹ ವಿತರಣೆ ಮಾಡಿ ಮತ್ತು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಒಂದು ಶ್ರಮಿಸಿದಂಥ ವ್ಯಕ್ತಿ. ಅಲ್ಲದೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಪ್ರತಿ ವರ್ಷ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾರದಹಳ್ಳಿ ಶಾಲೆಯ ಮಕ್ಕಳಿಗೆ ಅವರ ಒಂದು ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಒಂದು ಪ್ರೋತ್ಸಾಹಧನವನ್ನು ನೀಡುತ್ತಾ ಬಂದಿದ್ದಾರೆ. ಮತ್ತು ಶಾಲೆಯಲ್ಲಿ ನಡೆಯುತ್ತಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಶಿಕ್ಷಕರಿಗೆ ಒಂದು ಶಿಕ್ಷಣ ಪ್ರೇಮಿಯಾಗಿ ಹೊರಹೊಮ್ಮುವಲ್ಲಿ ಬಹಳ ಒಂದು ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಅವರು ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಭಾಳ ವಿಜೃಂಭಣೆಯಿಂದ ತಾಲೂಕು ಮಟ್ಟದ ಕಾರ್ಯಕ್ರಮ ರೀತಿಯಲ್ಲಿ ಶಾರದಹಳ್ಳಿ ಗ್ರಾಮದಲ್ಲಿ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ರೀತಿಯಾಗಿ ಶೈಕ್ಷಣಿಕ ಅಲ್ಲದೆ ಮತ್ತು ಅವರ ಒಂದು ಆತ್ಮೀಯ ಗೆಳೆಯರಾದಂಥ ರಾಘವೇಂದ್ರ ಕುಲಕರ್ಣಿಯವರ ಸಹಾಯದಿಂದ ರಾಘವೇಂದ್ರ ಕುಲಕರ್ಣಿಯವರು ತಾಲೂಕಾ ಯೋಜನಾ ಅಧಿಕಾರಿಗಳಾಗಿದ್ದ ಸಂದರ್ಭದಲ್ಲಿ ಸಂತೋಷ್ ಆಚಾರ್ಯ ಅವರು ನಮ್ಮ ಶಾಲೆಗೆ ಕಂಪೌಂಡನ್ನು ಮತ್ತು ಶಾಲೆಗೆ ಒಂದು ಡ್ರಮ್ ಸೆಟ್ಟನ್ನು, ಮೈಕ್ ಸೆಟ್ಟನ್ನು ಸುಮಾರು 35,000 ರೂಪಾಯಿಯ ಮೌಲ್ಯದ ವಸ್ತುಗಳನ್ನು ಕೊಡಿಸುವುದರಲ್ಲಿ ಸಂತೋಷ್ ಆಚಾರ್ಯ ಅವರ ಪಾತ್ರ ಪ್ರಮುಖವಾಗಿದೆ. ಜೊತೆಗೆ ಶಾಲೆಯಲ್ಲಿ ಒಂದು ಕುಡಿಯುವ ನೀರಿನ ಸೌಲಭ್ಯ, ಫಿಲ್ಟರ್ ಸುಮಾರು 2 ಲಕ್ಷದ ಅಂದಾಜು ಫಿಲ್ಟರ್ ನೀರನ್ನು ಕುಡಿಯುವ ಸೌಲಭ್ಯವನ್ನು ಸಹ ಸಂತೋಷ್ ಆಚಾರ್ಯ ಅವರು ಮಾಡಿಸಿದ್ದಾರೆ. ಜೊತೆಗೆ ಶಾಲೆಗೆ ಶೌಚಾಲಯವನ್ನು, ಕಂಪೌಂಡ್ ವಾಲನ್ನು ಮತ್ತು ಇನ್ನಿತರ ಸಾಕಷ್ಟು ಶಾಲಾ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿದಂಥ ವ್ಯಕ್ತಿ ಎಂದು ಹೇಳಲೇ ಹೆಮ್ಮೆ ಅನ್ನಿಸ್ತಾ ಇದೆ. ಶಾಲೆಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಅಲ್ಲದೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಬಂದಂಥ ಮಕ್ಕಳಿಗೂ ಸಹ ಪುಸ್ತಕವನ್ನು ತಮ್ಮ ಸ್ವಇಚ್ಛೆಯಿಂದ ಪುಸ್ತಕವನ್ನು, ನೋಟು ಪುಸ್ತಕವನ್ನು ಮತ್ತು ಕಂಪಾಸನ್ನು, ಪೆನ್ನುಗಳನ್ನು ಕೊಟ್ಟು ಮಕ್ಕಳ ಒಂದು
ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆಂದು ಹೇಳಲು ಇಚ್ಛೆಪಡ್ತಾ ಇದ್ದೆ. ಶಾರದಹಳ್ಳಿ ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಸಂತೋಷ್ ಆಚಾರ್ಯ ಅವರು ತಮ್ಮ ಟ್ರಸ್ಟ್ಗಳಿಂದ ಶಂಕರಪ್ಪ ಆಚಾರ್ಯ ಟ್ರಸ್ಟ್ ಮೂಲಕ ಸರ್ಕಾರದ ವತಿಯಿಂದ 1 ಪೈಸಾ ಹಣವನ್ನು ತೆಗೆದುಕೊಳ್ಳದೆ ತಮ್ಮ ಸ್ವಂತ ಖರ್ಚಿನಿಂದ ಸ್ವಂತ ಹಣದಿಂದ ಸಮಾಜ ಸೇವೆಗೆ ಮಾಡಿದಂಥ ಮಹಾನ್ ವ್ಯಕ್ತಿ ಸಂತೋಷ್ ಅವರು. ತಮ್ಮದೇ ತನು ಮನ ಧನ ಅರ್ಪಣೆ ಮಾಡಿ ಸಮಾಜ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗಿಯೂ ಅವರಿಗೆ ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆಯನ್ನು ನೋಡಿದಾಗ ಎಲೆಮರೆಕಾಯಿಯಲ್ಲಿ ಸೇವೆ ಸಲ್ಲಿಸಕ್ಕಂಥ ಮಹಾನ್ ವ್ಯಕ್ತಿಗೆ ಸರ್ಕಾರದಿಂದ ಒಂದು ಪುರಸ್ಕಾರ ದೊರೆತರೆ ಅವರು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲು ಅನುಕೂಲ ಆಗಬಹುದು ಅಂತಕ್ಕಂಥ ನಮ್ಮ ನಿರೀಕ್ಷೆ. ಅವರ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆಯನ್ನು ಮಾಡುವಂಥ ಹುಮ್ಮಸ್ಸು ಪರಮಾತ್ಮ ನೀಡಲಿ ಅಂತಕ್ಕಂಥ ಆಶಿಸುತ್ತಾ ಧನ್ಯವಾದಗಳು. ಶ್ರೀ ಸಂತೋಷ್ ಎಂ ಆಚಾರ್ಯವರು ನನಗೆ ವಿದ್ಯಾರ್ಥಿ ದಶೆಯಿಂದ ಚಿಕ್ಕ ವಯಸ್ಸಿನಿಂದನೂ ನಾನು ಅವರು ಒಡನಾಡಿಗಳಂತ ಅನ್ನೋದಕ್ಕಿಂತ ಕೂಡಿ ಬೆಳೆದವರು. ಇವ್ರ ಬಗ್ಗೆ ಭಾಳಷ್ಟು ಹೇಳಲಿಕ್ಕಿದೆ. ಮಾತಿನಲ್ಲಿ ಅವರೊಂದು ವರ್ಣನೆ ಸಿಗಲಿಕ್ಕಿಲ್ಲ. ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲೆ, ಎಲ್ಲರಂತೆ ನಾನಲ್ಲ ಅಂತಕ್ಕಂಥ ಭಾವನೆ ಜನರು ಬರೋಕತ್ತೆ. ಅದು ಭಾಳ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಯ್ತು ನಮ್ಗೆ. ಅವರು ಆಚಾರ್ಯ ಅಂತಂದಾಗಿರೋದ್ರಿಂದ ಬೆಳೆಯುವ ಸಿರಿ ಮೊಳಕೆಲ್ಲ ಅಂತಲ್ಲ, ಆ ಥರನೇ ಅವ್ರು ಬೆಳೆದರು. ಬಹುಮುಖ ಪ್ರತಿಭೆ ಅಂತಲ್ಲ, ಆ ಥರ ಅವ್ರ ಪ್ರತಿಭೆ ಬಹುಮುಖ ಪ್ರತಿಭೆ ಅವ್ರದ್ದು. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ತಮ್ಮನ್ನು ತೊಗರಿಸ್ಕೊಂಡವರು. ವಿಶೇಷವಾಗಿ ಏನಪ್ಪ ಅಂದ್ರೆ, ಮೊದಲು ಎಲ್ಲೇ ನಾಟಕದಲ್ಲಿ ಇವ್ರು ಇರಬೇಕಲ್ಲಿ, ಮತ್ತು ನಾಟಕದ ಸೂತ್ರದಲ್ಲಿದ್ದಂಗೆ ಇವರು ಅವ್ರು ಕಾಣಿಸಂಗಿಲ್ಲ, ಎಲೆಮರೆಕಾಯಿದ್ದಂತೆ ಇವರಿಂದ ನಾಟಕ ಇರ್ತಿತ್ತು, ಇವ್ರು ಕಾಣಿಸ್ತಿರಲಿಲ್ಲ. ಆ ಥರ ಒಂದು ಸ್ವಭಾವ, ಆ ಥರದ್ದು ಒಂದು ವಿಶೇಷ ವ್ಯಕ್ತಿತ್ವ ಇರೋದು. ಅದನ್ನು ನಮ್ಮ 3 ನಾಟಕದಲ್ಲಿ ಹೇಳಿದ್ದೀನಿ ನಾವು ಒಂದ್ಸಲ. ಎಲ್ಲೇ ಒಂದು ಕಡೆ 2 ಧ್ವನಿ ಅದು ಹೇಳಿದ್ದಾರೆ. 2 ಧ್ವನಿ ಮಾಡ್ಕೊಂಡು ಒಳ್ಳೆಯ ಒಂದು ಕಲೆ, ಆ ಕಲೆಯನ್ನು ಭಾಳ ತಂದು ಬೆಳೆಸ್ಕೊಂಡ್ಬಂದಿರೋರು. ಹೆಣ್ಣು ಗಂಡಿನ ಕಲೆ ಹಾಡ್ತಾನೆ ಇದ್ದರು. 2 ಗಂಡು ಅಂದರೆ ಸಡನ್ನಾಗಿ ಅದು ಬರೀ ಹೆಣ್ಣು ಅಂದರೆ ಒಂದು ಸಲ ಹೆಣ್ಣಿಂದ ಒಂದು ಸಲ ಗಂಡಿಂದ ಹಂಗಲ್ಲ, ಸಡನ್ನಾಗಿ ಚೇಂಜ್ ಮಾಡೋದು. ಅದು ಕೇಳಿದ್ರೆ ಗೊತ್ತಾಗಬೇಕಲ್ಲ, ಆ ಥರ ಇತ್ತು ಅವ್ರದ್ದು. ನಮ್ಮ ಕುಗ್ರಾಮ ಶಾರದಹಳ್ಳಿಯಲ್ಲಿ ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟಿನ ಅಡಿಯಲ್ಲಿ ಕೆಲಸ ಮಾಡಿದ್ರು ಅವರು. ಸ್ವಂತ ಕೆಲಸ ಮಾಡೋದಕ್ಕಿಂತ ಟ್ರಸ್ಟಲ್ಲಿ ಕೆಲಸ ಮಾಡಿದರೆ ಅದಕ್ಕೊಂದು ವೇಟೇಜ್ ಬರ್ತದೆ, ಅದಕ್ಕೊಂದು ಬೆಲೆ ಇರ್ತಂತಕ್ಕಂಥ ಒಂದು ಮನಗಂಡಿರೋರು. ಅದು ಭಾಳ ವಿಚಿತ್ರ. ಯಾಕಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂಥದ್ದು ಇದನ್ನು ಕಂಡುಕೊಂಡು ನಾನು ಭಾಳ ಒಂದೊಂದು ಸಲ ನನಗೆ ಹೆಂಗೆ ಇವ್ರು ಕಂಡುಕೊಂಡಿದ್ದಾನೆ ಅಂತ ತಿಳ್ಕೊಂಡು. ಯಾಕಂದರೆ ಟ್ರಸ್ಟ್ ಅಡಿಯಲ್ಲಿ ಕೆಲಸ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತದೆ. ಅದಕ್ಕೇ ಇವತ್ತೇನಪ್ಪ ಅಂದ್ರೆ ರಾಜ್ಯ ಮಟ್ಟದ ಗುರುಸರಿ ಇವ್ರನ್ನ. ರಾಜ್ಯ ಮಟ್ಟದ ಅಲ್ಲೆಲ್ಲಿ ಪ್ರಶಸ್ತಿಗಳಂದವ, ಸನ್ಮಾನ ಆಗ್ಯದ. ಇದಾದ ಕಾರಣ ಟ್ರಸ್ಟ್ ಮಾಡಿ ಬಿಡಲಿಲ್ಲ ಇವರು. ಟ್ರಸ್ಟ್ ಕೆಳಗಡೆ ಏನಪ್ಪ ಅಂದ್ರೆ ಅನೇಕ ಸಮಾಜಮುಖಿ ಕಾರ್ಯಗಳು. ಒಂದು ವಿಶೇಷ ಹೇಳ್ಬೇಕಂದ್ರ ಬಗ್ಗೆ ಬಡವರನ್ನೇ ಮಾಡ್ಕೊಂಡಿರ್ತಾರೆ, ಶ್ರೀಮಂತರಿಂದ ಬೆನ್ನ ತಿರುಗಿಲ್ಲ ಇರಂದು. ಬಟ್ ಶ್ರೀಮಂತರಿಂದ ಹೋಗ್ಬೇಕು, ಅವರಿಂದ ರೊಕ್ಕ ಬರ್ತದೆ, ದುಡ್ಡು ಬರ್ತದೆ, ದುಡ್ಡು ಮಾರಿ ನೋಡಿಲ್ಲ ಇವರು. ನನ್ನದೇ ದುಡ್ಡು ಖರ್ಚಾಗಿ ಸ್ವಲ್ಪ ನನಗೆ ಎಷ್ಟು ಸಾಧ್ಯದ ಯೋಗ್ಯದಷ್ಟೇ ಖರ್ಚು ಮಾಡ್ಬೇಕಂತ ತಿಳ್ಕೊಂಡು ಹಂಗೆ ಮಾಡಿರೋ ಹೊತ್ತಾಗಿ ದುಡ್ಡಿನ ಬೆನ್ನ ತಿರುಗಿಲ್ಲ ಇವರು. ಆಮೇಲೆ ವಿಶೇಷ ಏನಪ್ಪ ಅಂದ್ರೆ ಶಿಕ್ಷಣದ ಬಗ್ಗೆ ಭಾಳ ಕಾಳಜಿ ಅದೀವಿ. ಅದು ಭಾಳ ನೆನೆಸ್ಬೇಕು ಅವ್ರನ್ನ. ಯಾಕೆ ಶಿಕ್ಷಣಕ್ಕೆ ಯಾರು ತೋರಿಸ್ತಾರೆ ಇವತ್ತಿನ ಕಾಳಜಿ. ಬೇರೆ ಕ್ಷೇತ್ರಕ್ಕೆ ತೋರಿಸ್ತಾರೆ, ಬೇರೆ ಕ್ಷೇತ್ರದಲ್ಲಿ ಸ್ವಲ್ಪ ರೊಕ್ಕ ದುಡ್ಡು ಬರ್ತದೆ, ದುಡ್ಡು ಹಾಕಬೇಕು ತಗೋಬೇಕಂತಕ್ಕಂಥ ವಿಚಾರ ಇರ್ತದೆ. ಬಟ್ ಇಲ್ಲಿ ಶಿಕ್ಷಣ ಕ್ಷೇತ್ರ ಏನು ದುಡ್ಡು ಬರೋಂಗಿಲ್ಲ, ನಾವೇ ಹಾಕ್ಬೇಕು ಹೊರತಾಗಿ ಅಲ್ಲಿಂದ ಏನು ಬರೋಂಗ ನಿಮಗೆ. ಅಂಥ ಕ್ಷೇತ್ರ ಆರಿಸ್ಕೊಂಡ್ರಿ ಇವರು. ಅದು ವಿಶೇಷ ಇವರು. ಅದನ್ನು ಆರಿಸ್ಕೊಂಡಿರಪ್ಪ ಅಂದ್ರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಅನ್ಬೋದು ಅಥವಾ ರಾಜ್ಯಾದ್ಯಂತ ಅಲ್ಲೆಲ್ಲೆಲ್ಲೂ ಗುರ್ಸ್ಕೊಳಕತ್ತಾರೆ ಇವತ್ತು. ಮತ್ತು ಗುರ್ಸ್ಬೇಕಂತ ಬೇಕಾಗಿಲ್ಲ, ಗುರ್ಸ್ಕೊಳ್ಳೋದು ಬೇಕಾಗಿಲ್ಲ, ತಾನೇ ಗುರ್ಸ್ಬೇಕಂತಾರೆ ಅವರು. ತಮ್ಮ ಕೆಲಸ ಮಾಡಕತ್ತಾರೆ ಅಷ್ಟೇ ಅವರು. ನಿವೃತ್ತರನ್ನು ಸನ್ಮಾನ ಮಾಡೋದು, ಮಕ್ಕಳಿಗೆ ಪ್ರಶಸ್ತಿಗಳನ್ನು ಕೊಡೋದು, ಬೇರೆ ರಂಗದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಸನ್ಮಾನ ಮಾಡೋದು, ಈ ಥರ ಅಂದ್ರೆ ಅನೇಕ ಕೆಲಸಗಳು ಮಾಡಿರೋದು. ಅನೇಕ ಕೆಲಸಗಳು ಮಾಡಿ ತಮ್ಮನ್ನು ತಾವು ಗುರುಸ್ಕೊಂಡಪ್ಪ ಅಂದ್ರೆ ಮತ್ತೆ ಯಾವುದೂ ನಿರೀಕ್ಷೆ ಇಲ್ಲ ಅವ್ರಿಗೆ. ಯಾವುದೇ 10 ಪೈಸೆ ನಿರೀಕ್ಷೆ ಮಾಡಿಲ್ಲ ಅವರು. ತಮ್ಮದೇ ಖರ್ಚಾಗಿರೋ ಹೊರತಾಗಿ ಯಾವ್ದು ನಿರೀಕ್ಷೆ ಇಲ್ಲ. ಇಂಥ ಒಂದು ಮಹಾನ್ ವ್ಯಕ್ತಿತ್ವ ಇವರು. ನಾವು ಸಣ್ಣ ವಯಸ್ಸು ಮತ್ತು ನೋಡಿದ್ರೆ ನಾವು ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ಇನ್ನೂ ಬೆಳೀತಾರೆ, ಇನ್ನೂ ಅವರಿಗೆ ಉಜ್ವಲ ಭವಿಷ್ಯ ಅಂತ ಹೇಳ್ಬೋದು. ಇನ್ನೂ ಮಾಡಿ, ಇವ್ರ ಕೈಯಿಂದ ಇನ್ನೂ ಕೆಲಸ ಆಗಲಿ, ಇವ್ರಿಗೆ ಇನ್ನೂ ಕೈ ಜೋಡಿಸೋ ಬರಲಿ. ಇವರಿಗೆ ಒಬ್ಬರೇ ಮಾಡ್ಲಕತ್ತಿರೋದು ಕೆಲಸನ, ಒಬ್ಬರೇ ಅದನ್ನು ಇನ್ನೊಬ್ಬರು ಬರಲಿ, ಇನ್ನೊಬ್ರು ಇವ್ರಿಗೆ ಜೊತೆಗಾರರಾಗಲಿ. ಇಂಥವರಿಂದಲೇ ಸಮಾಜ ಬೆಳಕ್ಕೆ ಸಾಧ್ಯ ಇವತ್ತು. ಬರೀ ದೊಡ್ಡ ಆಫೀಸರಿಂದ, ದೊಡ್ಡ ರಾಜಕಾರಣಿಗಳಿಂದ ಸಮಾಜ ಬೆಳೆಯಂಗಿಲ್ಲ ಇವತ್ತು. ಇಂಥವ್ರಿಂದಲೇ ಸಮಾಜ ಬೆಳಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ಇವ್ರಿಗೆ ಒಳ್ಳೆ ಕೆಲಸ ಮಾಡಕತ್ತಿರೋದು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ದೊಡ್ಡ ಶ್ರೀಮಂತರಲ್ಲ, ದೊಡ್ಡ ಲ್ಯಾಂಡ್ಲಾರ್ಡ್ ಅಲ್ಲ, ಸಾಮಾನ್ಯ ಕುಟುಂಬ ಬಂದವರು ಇವರು. ಸಾಮಾನ್ಯ ಕುಟುಂಬ ಬಂದು ಇಷ್ಟು ಕೆಲಸ ಮಾಡಕತ್ತಾರೆ, ಅದು ವಿಶೇಷ. ದೊಡ್ಡಿದ್ದವ್ರು ಸಾಕಷ್ಟು ದುಡ್ಡಿದ್ದವರು ನಾವು ಒಂದು 10% ಖರ್ಚು ಮಾಡ್ತಾರೆ, ಅದು ಮುಖ್ಯ ಅಲ್ಲ ಇಲ್ಲಿ. ಇವರು ಯಾವ ಸಾಮಾನ್ಯ ಕುಟುಂಬದ ಬಂದು ಇಷ್ಟೆಲ್ಲ ಖರ್ಚು ಅದು ವಿಶೇಷ. ಇಲ್ಲಿ ಒಂದು ವಿಶೇಷ ಹೇಳ್ಬೇಕಂದ್ರೆ ಭಾಳ ನಮ್ಮಂಥ ಕುಟುಂಬದ ಇವರು ಅದರಿಂದ ಬಂದು ಇವತ್ತೇನಪ್ಪ ಸಮಾಜಕ್ಕೆ ತನ್ನಿಂದ ಸ್ವಲ್ಪ ಕೊಡುಗೆ, ತನ್ನಿಂದ ಇಷ್ಟನ್ನು ಕೊಡಬೇಕು ನಾನು ಅಂತಕ್ಕಂಥ ಭಾವನೆ ಬಂದಲ್ಲ, ಅದು ಭಾಳ ವಿಶೇಷ. ಇದು ಭಾಳ ಜನರಿಗೆ ಇರೋಂಗಿಲ್ಲ. ದುಡ್ಡಿದ್ದವರು 10 ಕೋಟಿ ಅಂತಿದ್ದರು, 1 ಕೋಟಿ ಏನು ಸಮಸ್ಯೆ ಆಗಲ್ಲ ಅವರಿಗೆ. ಬಟ್ ಇವರು ಇರ್ತಕ್ಕಂಥದ್ರಲ್ಲೇ ಎಷ್ಟೇ ಇಲ್ಲ, ಅದು ಅಷ್ಟಿಷ್ಟು ಅಂತ ನಾವು ನೋಡಿಲ್ಲ, ನನಗೆ ಗೊತ್ತಿಲ್ಲ ಅದು. ಬಟ್ ಅವರು ಇಷ್ಟೇ ತಮ್ಮ ಇದು ಇರ್ತಕ್ಕಂಥ ಹಣದಿಂದಲೇ ಸ್ವಲ್ಪ ಎತ್ತಿಟ್ಟು ಅದನ್ನು ಖರ್ಚು ಮಾಡ್ತಾರಲ್ಲ, ಅದು ವಿಶೇಷ ಗುಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದುವರೆಗೆ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿಯವರ ಕುರಿತು ಅಭಿಮಾನದ ಅಭಿಪ್ರಾಯಗಳು, ಶುಭ ಹಾರೈಕೆಗಳು ತಿಳಿಸಿರುವ ಎಲ್ಲ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳು.
ಶಿಕ್ಷಣ ಹಾಗೂ ಪರಿಸರ ಪ್ರೇಮಿಗಳು ಶ್ರೀಯುತ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿ ಇವರು ಪರಿಸರ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳು, ಸಮಾಜ ಸೇವಕರು ಕಾರ್ಯಗಳು ಹೀಗೆ ಅವಿರತ ಸಾಗಲಿ. ಅವರ ಸಾಧನೆಯ ಶಿಖರವು ಉತ್ತರೋತ್ತರವಾಗಿ ಬೆಳೆಯಲಿ ಹಾಗೂ ಸರ್ಕಾರ ಎಲೆಮರೆಕಾಯಿಯಂತೆ ಸೇವೆ ಮಾಡತಕ್ಕಂಥ ಸಾಧಕರನ್ನು ಗುರುತಿಸಿ ಗೌರವಿಸುವಂತಾಗಲಿ. ಸಾಧಕರ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಬಂದದ್ದಕ್ಕಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.